ಮಾತನಾಡುವ ಸಮಯ ಅಲ್ಲ, ಇನ್ನು ಊಟದ ಸಮಯಕ್ಕೆ ರೆಡಿ ಆಗ್ತಿದೆ. ಆದರೂ ಕೇಶವರಂಥ ಒಬ್ಬ ಸಾಧಕರನ್ನು ನಾವೆಲ್ಲ ಗೌರವಿಸಲಿಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅವರ ಸಾಧನೆಯನ್ನು ಒಂದಷ್ಟು ಜನ ಹೊಗಳಿಕೊಂಡಿದ್ದಾರೆ, ಒಂದಷ್ಟು ಸಾಧಕರಿಗೆ ಅವರು ಸನ್ಮಾನಗಳನ್ನು ಮಾಡಿದ್ದಾರೆ. ಇದೆಲ್ಲ ಉದ್ದೇಶ ಏನಂತ ಹೇಳಿದರೆ, ಅವರೊಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಾಗ ಅದರಲ್ಲಿ ಕೆಲಸ ಮಾಡಿದಂಥ ಯಾರೆಲ್ಲ ಅವರಿಗೆ ಬೆನ್ನು ಕೊಟ್ಟು ಅವರ ಹೆಗಲಿಗೆ ಹೆಗಲು ಕೊಟ್ಟು ಸಾಕಾರ ಮಾಡಿದಂಥವರನ್ನು ಗುರುತಿಸಿಕೊಂಡು ಅವರನ್ನೊಂದು ಅಭಿನಂದಿಸುವಂಥ ಈ ಕಾರ್ಯಕ್ರಮ ಅಂತ ನಾನು ಅಂದುಕೊಂಡಿದ್ದೇನೆ. ಒಂದು ಸಾಧನೆಯನ್ನು ಮಾಡಬೇಕಿದ್ರೆ 25 ವರ್ಷ ಅವರ ಸಾಧನೆಯನ್ನು ಒಮ್ಮೆಗೆ ನಾವು ನೋಡ್ತಿದ್ದೇವೆ. ಅವರು ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿ. ನಮ್ಮ ಹಾಗೆ ಎಲ್ಲ ಜನರಾಗೆ ಅವರೆಲ್ಲರನ್ನು ನೋಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಆದರೆ ಎಲ್ಲರ ಮನಸ್ಸನ್ನು ತಿಳಿಯುವಂಥ ಮನಸ್ಸು, ಅವರ ಮನಸ್ಸು ದೊಡ್ಡದಾದ ಮನಸ್ಸಿದೆ, ವಿಶಾಲವಾದ ಮನಸ್ಸಿದೆ. ಅದರಿಂದ ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ರೈತರು ನಾವೆಲ್ಲ ಹಿಂದಿನ ಕಾಲದಲ್ಲಿ ಏನೋ ಒಂದು ಅಡಿಕೆ ತೆಗಿಬೇಕಾ ಅಥವಾ ತೆಂಗಿನಕಾಯಿ ತೆಗಿಬೇಕಾ ಅಥವಾ ಇನ್ಯಾವುದು ಅಟ್ಟಕ್ಕೆ ಹತ್ತಬೇಕಿದ್ರೆ ಬಿದಿರಿನ ಬುಡಕ್ಕೆ ಹೋಗಿ ಆ ಬಿದಿರನ್ನು ಕಡಿದು ಅದರಿಂದ ನಾವು ಏಣಿಯನ್ನು ತಯಾರು ಮಾಡ್ತಿದ್ದ ಹಿಂದಿನ ಕಾಲ ಇತ್ತು. ಅದನ್ನೆಲ್ಲ ಕಂಡು ಅನುಭವಿಸಿಕೊಂಡು ಬಂಥ ಕಷ್ಟವನ್ನು ನೋಡಿದವರು ಇದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಏನಾದರೂ ಮಾಡ್ಬೋದಾ ಎನ್ನುವ ಭರವಸೆಯನ್ನು ಇಟ್ಟುಕೊಂಡು ಅವರು ಪ್ರಯೋಜನವನ್ನು ಮಾಡಿಕೊಂಡು ಇವತ್ತು ಅಂದರೆ ಈ ಒಂದು ಏಣಿಯನ್ನು ತಯಾರು ಮಾಡುವ, ಅಲ್ಯೂಮಿನಿಯಂ ಏಣಿಯನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ತಾನು ತೊಡಗಿಸಿಕೊಂಡು ಅವರಿಗೆ ಸಾಥ್ ಕೊಟ್ಟ ಅವರ ಪತ್ನಿ ಮತ್ತು ಮಕ್ಕಳು ಅವರು ಕೂಡ ಈ ಸಾಧನೆಗೆ ಪೂರಕವಾಗಿ ಸಾಧನೆಗೆ ಕೈ ಜೋಡಿಸಿಕೊಂಡ ಕಾರಣ ಇವತ್ತು ಈ ಅವರ ಕೆಲಸ ಕಾರ್ಯಗಳು, ಇವತ್ತು ಅವರು ಮಾಡುವಂಥ ಕೆಲಸ ಈ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೊಂದಷ್ಟು ರೈತರು ಕೂಡ ಇವತ್ತು ಎದುರು ಕೂತಿದ್ದಾರೆ, ಅಭಿಮಾನಿಗಳು ಬಂದಿದ್ದಾರೆ, ಅವರೊಂದಷ್ಟು ಏಣಿಯನ್ನು ಪಡ್ಕೊಂಡಿದ್ದಾರೆ, ಅವರ ಮನೆಯಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಅವರು ಕೂಡ ಅದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ಈ ಕೆಲಸದಲ್ಲಿ ತೊಡಗಿಸಿಕೊಂಡು ನನ್ನ ಮನೆಯಲ್ಲಿ ಕೂಡ ಒಂದಷ್ಟು ಸುಲಭದ ಕೆಲಸವನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥ ಯೋಜನೆಗಳನ್ನು ಜಾರಿ ತಂದಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಈ ಸಲಕರಣೆಗಳನ್ನು ತಯಾರು ಮಾಡಿಕೊಟ್ಟ ಕಾರಣ ಅವರ ಪ್ರೀತಿಯಿಂದ ಇವತ್ತು ಎಷ್ಟು ಜನ ಸೇರಿ ಈ ರಾತ್ರಿ ಹೊತ್ತು ಮಳೆ ಬಂದರೂ ಕೂಡ ಆ ಮಳೆಗೆ ಕೂಡ ಹೆದರದೆ ಅವರಿಗೆ ನಾವು ಶಕ್ತಿಯಾಗಿದ್ದೇವೆ ಅನ್ನೋದನ್ನು ತೋರಿಸಿಕೊಟ್ಟಂಥ ನಿಮಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಇವತ್ತು ರೈತರು ಎಲ್ಲರ ಬೆನ್ನೆಲುಬು. ನಾವಿವತ್ತು ಅನ್ನ ತಿನ್ನುವಂಥ ರೈತ ನನಗೆ ತಿನ್ನಬೇಕಿದ್ರೆ ರೈತರು ದುಡಿದರೆ ಮಾತ್ರ ನಾವು ಅನ್ನವನ್ನು ಇವತ್ತು ತಿನ್ನಲಿಕ್ಕೆ ಸಾಧ್ಯ. ಎಲ್ಲ ಕೆಲಸಗಳಲ್ಲಿ ಕೂಡ ರೈತರು ಮುಂಚೂಣಿಯಲ್ಲಿ ಇದ್ದುಕೊಂಡು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ. ಅಂದರೆ ಯಾವುದಾದ್ರು ಪ್ರಾಡಕ್ಟ್ ಬರಲಿ, ಸಂಶೋಧನೆ ಮಾಡಿ ತಯಾರು ಮಾಡಿದರೆ ಅದರ ವ್ಯಾಲ್ಯೂ, ಅದರ ಬೆಲೆ ಸಿಗುವಂಥದ್ದು, ಅವನಿಗೆ ಸಿಗುವಂಥದ್ದು ರೈತನ ಮನೆಗೆ ಮುಟ್ಟಿದಾಗ ಮಾತ್ರ. ಆ ರೈತ ಕೈ ಕಟ್ಟಿ ಕೂತ್ರೆ ಯಾವುದು ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರೈತ ಅದಕ್ಕೆ ಪ್ರೋತ್ಸಾಹಧನವಾಗಿ ಕೊಟ್ಟು ಆ ರೈತ ಅದನ್ನು ಬಳಸಿಕೊಂಡಾಗ ಆ ರೈತನ ಭವಿಷ್ಯ ಕೂಡ ಉಜ್ವಲ ಆಗ್ತದೆ, ಆ ಸಂಸ್ಥೆ ಕೂಡ ಉಜ್ವಲವಾಗಿ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಕಾರ್ಯವನ್ನು ಮಾಡ್ತಿರುವ ನಿಮಗೆ ಕೇಶವ ಅಮೀನ್ ಅವತ್ತು ಅವರ ಕುಟುಂಬಕ್ಕೆ ಹಾಗೂ ಅವರ ಹಿತೈಷಿಗಳಿಗೆ ಆ ಸಂಸ್ಥೆಯಲ್ಲಿ ದುಡಿಯುವ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ್ದೇನೆ. ಇನ್ನು ಮುಂದೆ 25 ವರ್ಷದ ಕಾರ್ಯಕ್ರಮ ಆದ ನಂತರ 50ನೇ ವರ್ಷದ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಕೂಡ ನೋಡುವಂಥ ಸೌಭಾಗ್ಯ ನಮಗೆಲ್ಲರಿಗೂ ಸಿಗಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿಕೊಳ್ತಾ ಅವರ ಭವಿಷ್ಯದ ಜೀವನ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ, ಅದರಿಂದ ಒಂದಷ್ಟು ಜನರಿಗೆ ನೌಕರಿಯನ್ನು ಸಿಕ್ಕಿ ಅವರ ಕುಟುಂಬದಲ್ಲಿ ಆ ನೌಕರಿ ಮಾಡುವವರ ಜೀವನ ಕೂಡ ಸುಗಮವಾಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಧನ್ಯವಾದಗಳು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಇ,
ವಾಣಿಜ್ಯ ವಿಭಾಗ SCBA, SCBA, ECBA, ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.